ಈ ಹಂಡೆ ತಾಮ್ರದ್ದು ನಮ್ಮ ತಂದೆಯವರ ತಾಯಿಯವರು ಅಂದರೆ ನನಗೆ ಅಜ್ಜಿ ಆಗ್ತಾರೆ. ಅಜ್ಜಿಯವರ ಮದುವೆ ಸಂದರ್ಭದಲ್ಲಿ, ನಮ್ಮ ಅಜ್ಜಿಯ ಮದುವೆಯ ಸಂದರ್ಭದಲ್ಲಿ ಅವರ ತಂದೆಯವರು ಮಗಳಿಗೆ ಅಂದರೆ ನಮ್ಮ ಅಜ್ಜಿಗೆ ಕಾಣಿಕೆ ಕೊಟ್ಟದ್ದಿದು. ಒಂದು ಬದುಕಿನಲ್ಲಿ ಸತ್ಯ ಇದೆ, ಎಲ್ಲೋ ಹೊರಗೆ ಎಲ್ಲೋ ಇಲ್ಲ. ನಾನೇನು ಬದುಕಿದ್ದೀನಿ ಅದರಲ್ಲೇ ಇದೆ, ನಾನು ಮಾಡೋ ಉದ್ಯೋಗದಲ್ಲಿದೆ. ಇದನ್ನು ಕಾಣುವ ಕಣ್ಣು ಕವಿಯ ಕಣ್ಣು. ಓಕೆ, ಅಂದರೆ ಬದುಕಿನ ಸತ್ಯ. ಕವಿ ಅಂದರೆ ಸತ್ಯವನ್ನು ಕಂಡವನನ್ನೋ ಅರ್ಥ ಇದೆ ಮೂಲತಃ. ಆ ಸತ್ಯ ಎಲ್ಲೋ ಹೊರಗಡೆ ಬೆಟ್ಟದಲ್ಲಿ ಕಾಡಲ್ಲಿ ಅಂತ ಇರೋದಲ್ಲ, ನಾನು ಎಲ್ಲಿ ಬದುಕ್ತಾ ಇದ್ದೀನೋ ಅಲ್ಲಿ ಇದೆ. ಅತ್ತೆ ಮಾಡೋ ಉಪ್ಪಿನಕಾಯಿ ತುಂಬ ಸುತ್ತಮುತ್ತಲೂ ಭಾಳ ಪ್ರಸಿದ್ಧಿ ಪಡೆದಿರುತ್ತೆ, ಎಲ್ಲರನ್ನೂ ಹೊಗಳ್ತಿರ್ತಾರೆ. ಇವಳಿಗೆ ಹೊಸದಾಗಿ ಬಂದಿರೋ ಸೊಸೆಗೆ ಏನು ಅನಿಸುತ್ತೆ, ಏನೆಲ್ಲ ನಮ್ಮ ಅತ್ತೆನ ಹೊಗಳ್ತಾರಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟು ನಾನು ಉಪ್ಪಿನಕಾಯಿ ತಿನ್ನಲ್ಲ ಅತ್ತೆ ಅಂದ್ಬಿಡ್ತಾಳೆ. ಬಟ್ ಅವಳಿಗೆ ದಿನ ಕಳೆದ ಅದನ್ನು ಒಂದು ಸ್ವಲ್ಪ ರುಚಿ ನೋಡಿರ್ತಾಳೆ, ಬಟ್ ತಿನ್ನಲ್ಲ ಅಂದ್ಬಿಟ್ಟಿರ್ತಾಳೆ. ಹೆಂಗೆ ಈಗ ಅಂದ್ಬಿಟ್ಟು ಏನು ಮಾಡ್ತಾಳೆ ಅವಳು, ಸುಮ್ಮನೆ ಇರ್ತಾಳೆ. ಅತ್ತೆ ಆಚೆಗೆ ಹೋದಾಗೆಲ್ಲ ಅದನ್ನು ಭರಣಿ ಹತ್ತಿ ಉಪ್ಪಿನಕಾಯಿ ತಿಂತಾ ಇರ್ತಾಳೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಮಾಡ್ಬೇಡ ಅಂತ. ಮೇಡಮ್ ಬನ್ನಿ. ನಮಸ್ತೆ. ಬನ್ನಿ. ನಿಮ್ಮ ಮನೆಯವರ ಪರಿಚಯದೊಂದಿಗೆ ಹಂಡೆದ್ದು ನಮಗೆ ಪರಿಚಯ. ನಮ್ಮ ಮನೆಯವರು ಪರಿಚಯ ಮಾಡಿಸೋದು ನನಗೆ ಭಾಳ ಕಷ್ಟದ ಕೆಲಸ. ಆದರೆ ಅವರಿಗಾಗಲೇ ಒಂದು ಮಕ್ಕಳ ಸಾಹಿತ್ಯ ವಲಯದಲ್ಲಿ ಅವರೆಲ್ಲರಿಗೂ ಪರಿಚಯ ಇರುವಂಥವ್ರು, ಆದ್ದರಿಂದ ಕಷ್ಟದ್ದು ಅಂತ ಹೇಳಿದೆ. ಮಕ್ಕಳ ಸಾಹಿತಿಗಳವರು ಸುಮಾರು 100ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ನಮ್ಮ ಕನ್ನಡದ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಅವರ ಕಥೆಗಳು ಪ್ರಕಟ ಆಗಿದ್ದಾವೆ. ಜೊತೆಗೆ ಅವರ ಒಂದು ಪ್ರಕಟಣಾಲಯ ಇದೆ, ನಲುಮೆ ಅಂಥೇಳಿ. ನಲುಮೆ ಪ್ರಕಾಶನ, ಅದರ ಮೂಲಕ 5 ಕೃತಿಗಳನ್ನ ಆಗ್ಲೇ ಅವರು ಪ್ರಕಟ ಮಾಡಿದ್ದಾರೆ. ಹೆಚ್ಚಾಗಿದೆ, ಇನ್ನೂ ಜಾಸ್ತಿ ಆಗಿದೆ. ಅದರಿಂದ ಆ ಅರ್ಥದಲ್ಲಿ ಹೇಳಿದ್ದು ದೊಡ್ಡವ್ರನ್ನ ಪರಿಚಯ ಮಾಡಿಸೋದು ಬಹಳ ಕಷ್ಟ. ನನ್ನ ಹೆಸರು ಪ್ರೇಮ. ನಾವು ಹೇಳ್ಬೇಕು, ಒಂದು ಅವಕಾಶ ಕೊಡ್ರಿ. ಪ್ರೇಮ ಅವರು. ನನಗೆ ಭಾಳ ಕುತೂಹಲ ಅನಿಸಿದ್ದು ಏನು ಅಂತಂದರೆ, ನೆನಪುಗಳನ್ನ ಮನೇಲಿ ಇಟ್ಕೊಂಡಿರ್ತೀವಿ, ಬಟ್ ಈ ಹಂಡೆದ್ ನಮ್ಮನೆಗೆ ಇದ್ವಿ. ಬಟ್ ಏನಂದರೆ ನಾವು ಕಾಲಾನಂತರ ಎಲ್ಲೆಲ್ಲಿ ಬಂದ್ವಿ ಅವನ್ನ ಅಲ್ಲೆಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಿ. ನೀವು ಇದನ್ನು ಇಟ್ಕೊಂಡಿದ್ರಲ್ಲ, ಅದು ಭಾಳ ಅದ್ಭುತ. ಹೇಳಿ ಅದ್ರದ್ದು ಏನೋ. ಹೌದು, ಇಲ್ಲಿಂದ ಇಲ್ಲಿವರೆಗೂ ಏನು ಬೇರೆ ಬೇರೆ ಹಂತದ ಹಂಡೆಗಳು ಗುಂಡಿಗಳು ಇದ್ದಾವೆ, ಅವುಗೆ ಬೇರೆ ಬೇರೆ ಕಾಲದ ಚರಿತ್ರೆಗಳು ಇದ್ದಾವೆ. ಹೌದು, ಇದು ಈಗ ಏನು ತೋರಿಸ್ತಾ ಇದ್ದೀನಿ, ಈ ಹಂಡೆ ತಾಮ್ರದ್ದು ನಮ್ಮ ತಂದೆಯವರ ತಾಯಿಯವರು ಅಂದರೆ ನನಗೆ ಅಜ್ಜಿ ಆಗ್ತಾರೆ. ಅಜ್ಜಿಯವರ ಮದುವೆ ಸಂದರ್ಭದಲ್ಲಿ, ನಮ್ಮ ಅಜ್ಜಿಯ ಮದುವೆಯ ಸಂದರ್ಭದಲ್ಲಿ ಅವರ ತಂದೆಯವರು ಮಗಳಿಗೆ ಅಂದರೆ ನಮ್ಮ ಅಜ್ಜಿಗೆ ಕಾಣಿಕೆ ಕೊಟ್ಟದ್ದಿದು. ಅಂದರೆ 4ನೇ ತಲೆಮಾರು, 3ನೇ ತಲೆಮಾರು, 4ನೇ ತಲೆಮಾರು ಅಂತಲೂ ಹೇಳ್ಬೋದು, 3 ಅಂತೂ ಖಂಡಿತವಾಗಿಯೂ ಹೇಳ್ಬೋದು. ಸೊ ಅದರಿಂದ 100 ವರ್ಷಕ್ಕೂ ಹೆಚ್ಚು ವರ್ಷಗಳ ಚರಿತ್ರೆ ನರೇಗಲ್ಲಲ್ಲಿ, ನಮ್ಮದು ಈಗಿನ ಗಜೇಂದ್ರಗಡ ತಾಲೂಕು, ಗದಗ ಜಿಲ್ಲೆ, ಮೊದಲಿಗೆ ರೋಣ ತಾಲೂಕಿನಲ್ಲಿದ್ವಿ. ಆ ನರೇಗಲ್ಲಲ್ಲಿ ನಮ್ಮ ಮನೆಯಲ್ಲಿ ಇತ್ತು. ಇದು ನಮ್ಮ ತಾಯಿಯವರ ಅಂದರೆ ನಮ್ಮ ತಂದೆ ತಾಯಿಗಳು ಮದುವೆ ಸಂದರ್ಭದಲ್ಲಿ ನಮ್ಮ ತಾಯಿಯವರ ತಂದೆಯವರು ಅಂದರೆ ನಮ್ಮ ಅಜ್ಜ, ಹೆಣ್ಣಜ್ಜ ಅಂತ ಆ ಕಡೆ ಕರಿತೀವಿ, ಅವರು ಮದುವೆ ಸಂದರ್ಭದಲ್ಲಿ ನಮ್ಮ ತಾಯಿಯವರ ಮದುವೆ ಸಂದರ್ಭದಲ್ಲಿ ಕೊಟ್ಟ ಕಾಣಿಕೆ ಅದು. ಓಕೆ, ಇದ್ರ ಬಗ್ಗೆ ನಮ್ಮ ಪ್ರೇಮ ಹೇಳೋದು. ಇದು ನಮ್ಮ ತಾಯಿಯವ್ರಿಗೆ ಮದ್ವೆನಲ್ಲಿ ನಮ್ಮ ಅಜ್ಜಿ ಅಂದ್ರೆ ಅವ್ರ ತಾಯಿ ಕೊಟ್ಟಿದ್ದು. ಮದ್ವೆನಲ್ಲಿ ನನಗೆ ಅಜ್ಜಿ, ಇವಳಿಗೆ ಮುತ್ತಜ್ಜಿ ಆಗ್ತಾರೆ. ಇದು ಮತ್ತು ಅಲ್ಲಿದೆ ನೋಡಿ ಅದೊಂದು ಕೊಡ, ಅದು ನಮ್ಮ ತಾಯಿ ಕೊಟ್ಟಿದ್ದು ಅವ್ರ ಮದುವೆ ಸಂದರ್ಭ. ಹಾಗೇನೆ ಇವು ಬೇರೆ ಬೇರೆ, ಇದು ನಮ್ಮ ತಂದೆಯವರ ಕಾಲದ್ದು ತಿರುಗುಣಿ ಅಂತ ಕರಿತೇವೆ. ನೀರು ಅವಾಗ ಬಸ್ಸು ಅಥವಾ ರೈಲ್ವೆನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಾಟ್ಲ್ಗಳು, ಪ್ಲಾಸ್ಟಿಕ್ಕಿನ ಪರಿಚಯ ಇರಲೇ ಇಲ್ಲ, ಇದರಲ್ಲೇ ನೀರು ತುಂಬಿಕೊಂಡು ಹೋಗ್ತಾ ಇದ್ವಿ. ಇದಕ್ಕೆ ಮುಚ್ಚಳ ಇದೆ. ಸೊ ಹೀಗೆ ಬೇರೆ ಬೇರೆ ಕಾಲಘಟ್ಟದ ಒಂದು ಸಂಗ್ರಹ ಇದು. ಬರೀ ನಮ್ಮ ಮನೆತನದ ನೆನಪು ಅಂತ ಅನ್ನೋದು ಒಂದು, ಅದು ಖಂಡಿತ ಇರ್ತದೆ. ಎರಡನೇದು, ಇದು ಒಂದು ಕಾಲಘಟ್ಟದ ಒಂದು ಸಾಮಾಜಿಕ ನೆನಪು ಕೂಡ ಹೌದು.
ಓಕೆ, ಹೇಗಿರ್ತಿದ್ವು ಪಾತ್ರೆಗಳು ಅನ್ನೋದೇ ಒಂದು ದೊಡ್ಡ ವಿಷಯ ಅರ್ಥ ಮಾಡಿಕೊಳ್ಳೋದಕ್ಕೆ. ಗ್ರೇಟ್. ಹಾಂ, ಯಾಕೆ ಇಷ್ಟು ದೊಡ್ಡ ಹಂಡೆ ಇರ್ತಿದ್ವು, ಯಾಕೆ ಬೇಕಾಗಿತ್ತು? ಇವತ್ತು ನಾವು ಉಪಯೋಗಿಸೋಕ್ಕಾಗಲ್ಲ, ಅವತ್ತು ಅಗತ್ಯ ಇತ್ತು. ಯಾಕೆಂದರೆ ನಮ್ಮ ಊರಿನಂಥ ಊರಿನಲ್ಲಿ ಬಾವಿಯಿಂದ ಸುಮಾರು 100 ಅಡಿ ಒಳಗೆ ಇದ್ದಂಥ ನೀರನ್ನು ಮೇಲೆ ಎತ್ತಿ ತಂದು ಆ ಥರದ ಕೊಡದಲ್ಲಿ ಎತ್ತಿ ತಂದು ಇದರಲ್ಲಿ ಹಾಕಿ ಸಂಗ್ರಹಿಸಬೇಕು ನಾವು. ಓಕೆ, ಸೊ ಅದರಿಂದ ಇದ್ರ ಹಿಂದ್ಗಡೆ ಈ ಥರದ ತಾಮ್ರದಲ್ಲಿ ನೀರು ಕೆಡಲಾರ್ದು ಹೇಗೆ ಇಡಬೇಕು ಅನ್ನೋದೇ ಒಂದು ಸಾಮಾಜಿಕ ವೈಜ್ಞಾನಿಕ ಜ್ಞಾನ. ನಮ್ಮ ಜನಗಳಿಗೆ ಅದು ವೈಜ್ಞಾನಿಕ ಜ್ಞಾನ ಅನ್ನೋ ಪದದ ಬಳಕೆ ಇಲ್ಲದೇ ಗೊತ್ತಾಗ್ಬಿಟ್ಟಿತ್ತು ಆಗಲೇ. ಹಂಗೆ ಬದುಕ್ತಾ ಇದ್ವಿ. ಹಾಗೆ ಒಂದು ದೊಡ್ಡ ಕ್ಷೇತ್ರ ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ. ಅದ್ಭುತ ಸರ್. ಹೌದು, ನಾವು ಅಪಾರ್ಟ್ಮೆಂಟ್ಗಳು ನೋಡಿದ್ದೀವಿ, ಹೌದು. ಈಗ ನಾವು ಮನೆ ಕಟ್ಟಿದ್ದೀವಿ. ನಿಮ್ದು ಭಾಳ ಪುಣ್ಯ ಮಾಡ್ರಿ ನೀವು. ಇಷ್ಟು ದೊಡ್ಡ ಹಾಲ್ ಇದೆಯಲ್ಲ, ಇದು ಬಹಳ ಅನುಕೂಲ ಮತ್ತು ವಿಶಾಲ. ಅದು ಒಂಥರ ಏನೋ ಇಕ್ಕಟ್ಟಿಲ್ಲ ಹಂಗ ಅನ್ಸೋದೇ ಇಲ್ಲ. ಬಹಳ ಚೆನ್ನಾಗಿದೆ, ಬಹಳ. ಹೌದು, ಇದು ಒಂದು ರೀತಿಯಲ್ಲಿ ಆಯ್ಕೆಯ ಕೀರ್ತಿ ನನ್ನ ಮಗಳಿಗೆ ಹೋಗ್ಬೇಕು. ಅವಳು ಬಯಲು ಹೇಳಿದ್ಲಲ್ಲ, ಬಾಲಬಳಗದಲ್ಲಿ ಯಾಕೆ ಇಷ್ಟ ಆಯಿತು, ಬಯಲಿತ್ತು. ಇಲ್ಲಿನೂ ದೊಡ್ಡ ಬಯಲು ಇದೆ. ಈ ಹೊಸ ಶಾಲೆಗೆ ಬಂದದ್ದು ಅಜಿಂ ಪ್ರೇಮ್ ಬಯಲಿದೆ. ಅವಳಿಗೆ ಒಟ್ಟು ಬಯಲು ಬೇಕು, ಸ್ಪೇಸ್. ನನಗೂ ಕೂಡ. ನಮ್ಮ ಎಲ್ಲ ಹಳ್ಳಿಯಿಂದ ಬಂದ ಜನಗಳು, ನಿಮ್ಗೆ ಗೊತ್ತು, ನೀವು ಹಳ್ಳಿಯಿಂದ ಬಂದಿರ. ನಮ್ಮ ಮನೆಗಳು ಚಿಕ್ಕದಿರ್ಬೋದು, ಅಲ್ಲಿ ಅಲ್ಲ, ಕೊನೆಗೆ ಮನೆ ಸಣ್ಣದಿದ್ರು ಹೊರಗೆ 4 ಹೆಜ್ಜೆ ಇಟ್ಟರೆ ದೊಡ್ಡ ಬಯಲು. ನಾವು ಬಯಲಿನ ಭಕ್ತರು, ಅಲ್ಲಮ ಪ್ರಭುಗಳ ಭಕ್ತರು ನಾವು. ಅವ್ರು ಬಯಲಿನ ಬಗ್ಗೆ ಮಾತಾಡುವಂಥ ಮಹಾತ್ಮರು. ಎನಿವೆ, ಈ ಬಯಲು ಅಂದರೆ ಒಳಗೆ ಇಷ್ಟು ಸ್ಪೇಸು ತುಂಬ ಇಷ್ಟ ಆಯಿತು ನಮಗೆ. ಅದಕ್ಕೆ ಈ ಮನೆಯನ್ನು ತಗೊಂಡಿವಿ ಇತ್ತೀಚೆಗೆ, ಇನ್ನೂ 1 ವರ್ಷ ಆಗಿಲ್ಲ. ಅದರ ಸವಿನೆನಪು ಇನ್ನೂ ಇದೆ. ಬಹಳ ಅದ್ಭುತವಾಗಿತ್ತು. ಹೌದು, ಬಹಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಬನ್ನಿ, ತಿಂಡಿ ಮಾಡೋಣವಾ? ಬನ್ನಿ. ಹಾಂ, ದೇವರ ಮಂಟಪ. ಸರ್, ದೇವರ ಮಂಟಪ ಇದು ಅದೇ ನಮ್ಮನೆ ಪೂಜೆ ಸಂದರ್ಭದಲ್ಲೇ ತಗೊಂಡಿದ್ದು, ಗೃಹ ಪ್ರವೇಶ ಸಂದರ್ಭದಲ್ಲೇ ತಗೊಂಡಿದ್ದು. ಇದರಲ್ಲಿ ಏನು ಮೊದಲಿಗೆ ಮಾಡಿರಲಿಲ್ಲ ಅವರು, ಹಾಗಾಗಿ ಇದು ಮಂಟಪನ ತಗೊಂಡ್ಬಂದಿದ್ದು. ಅದು ಆಯ್ಕೆ ಅವ್ರದ್ದು. ಚಂದ. ಹೇಗೆ ಮಾಡಿಸಿದ್ದು ಸರ್ ಇದು? ಆರ್ಡರ್ ಕೊಟ್ಟೆ ಅಂದರೆ ಬೇರೆ ಬೇರೆ ಡಿಸೈನ್ಸ್ ಇರ್ತವೆ. ಇದು ರಾಜಸ್ಥಾನ್ ವುಡ್ ಇದೆ ಆ್ಯಕ್ಚುಲಿ. ರಾಜಸ್ಥಾನ್ ಕಲಾವಿದರು ಅಲ್ಲಿಯವರೇ, ಅಲ್ಲೇನೇ ಮಾಡಿ ಕೊಡ್ತಾರೆ. ನಾವು ಅನೇಕ ಡಿಸೈನ್ಸ್ ಇರ್ತವೆ. ಅಂದರೆ ಯಾವುದು ಮೂಲ ಒಂದು ವಿನ್ಯಾಸ ಇರುತ್ತೆ, ಅದು ಇದ್ದೇ ಇರುತ್ತೆ. ನಮ್ಗೆ ಕೆಲವು ಬದಲಾವಣೆಗಳು ಬೇಕು ಅಂದರೆ ಅಷ್ಟು ಮಾಡಿ ಕೊಡ್ತಾರೆ. ಚಂದ. ಓಕೆ, ಅಡುಗೆ ಮನೆ ಇದಕ್ಕೆ ಅಟ್ಯಾಚ್. ಹಾಂ ಸರ್, ಇಲ್ಲಿ ಹೌದು, ಅಡುಗೆ ಮನೆ ನಿಮ್ದು ಎಷ್ಟು ದೊಡ್ಡದಾಗಿ ಬೆಳೆದದ್ದು. ಎಲ್ರಿಗೆ ಕೊಡ್ತಾ ಇದ್ದೀವಿ ಸರ್. ಕಾರಣ ಏನಂದ್ರೆ ಏನ್ ಕೊಡ್ಬೇಕು ಅಂತಂದ್ರೆ ಇದೊಂದಿಷ್ಟು ಏನೋ ನಮ್ಮನೆಗೆ ಇಟ್ಟಿದ್ದಲ್ಲ, ಅದೇನೋ ಚೆನ್ನಾಗಿ ಸಮೃದ್ಧವಾಗಿ ಬೆಳೀತಾ ಇದೆ ನೋಡಿ. ಎಲ್ಲ ಭಾಳ ಚೆನ್ನಾಗಿದೆ. ಮಂಡಳ ಒಗ್ಗರಣೆ, ಚುರುಮರಿ ಒಗ್ಗರಣೆ, ಅದ್ಭುತ. ನನಗೆ ಭಾಳ ಫೇವ್ರೇಟ್ ಇದೆ. ಸ್ಪೂನ್ ಕೊಡು. ಓಕೆ, ಆಮೇಲೆ ಹಿಂಗೆ ಕುತ್ಕೊಂಡು ಊಟ ಮಾಡೋದು ಮರ್ತು ಬಿಟ್ಟಿದ್ದಾರೆ ಸರ್. ಬಿಸಿ ಅಂತಾರೆ ಜನ. ಹೌದು, ಇದು ತಗೊಳ್ಳಿ. ಹಾಗಾಗಿದೆ. ಕಡ್ಲಿ ಚಟ್ನಿ. ಕಾಲದ ಮಕ್ಕಳು. ಇದೊಂದು ಅಟ್ಲೀಸ್ಟ್ ಒಂದು ಬೆಳಿಗ್ಗೆ ಟಿಫನ್ನು, ರಾತ್ರಿ ಊಟನೋ ಎಲ್ಲ ಜೊತೆಗೆ ಸೇರ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದಂಗೆ ಆಗುತ್ತೆ, ಮಾತಾಡ್ದಂಗೆ ಆಗುತ್ತೆ ಅಲ್ಲ? ಹೌದೌದು. ಓಕೆ, ಏನು ರೊಟ್ಟಿ ಗಿಟ್ಟಿ ಮಾಡ್ತೀರಿ? ಅಪರೂಪ ಸರ್, ಮಾಡ್ತೀನಿ. ರೊಟ್ಟಿ ನನಗೆ ಬರ್ತಿರ್ಲಿಲ್ಲ. ಹುಟ್ಟಿದ ಮೇಲೆ ಚಾಲೆಂಜ್ ಮಾಡಿದ್ರು. ಹೌದಾ? ಏನಂತ? ನೀನು ಅಂದರೆ ಡ್ರೈವಿಂಗ್ ಕಲಿಸಿದ್ರು. ಡ್ರೈವಿಂಗೇ ಕಲಿತೀಯ, ಅದ್ಯಾಕೆ ರೊಟ್ಟಿ ಬರಲ್ಲ ಅಂತ ಅವರು. ಡ್ರೈವಿಂಗ್ ಅಂದರೆ ಕಾರ್ ಡ್ರೈವಿಂಗು. ಇಲ್ಲ ರೀ, ರೊಟ್ಟಿ ನಂಗೆ ಕಷ್ಟ ಆಗುತ್ತೆ, ಆಗಲ್ಲ ಅಂತ ನಾನು. ಇಲ್ಲ, ನೀನು ಟ್ರೈ ಮಾಡು ಅಂತ. ಆಮೇಲೆ ಆ ಥರ ಕಲ್ತಿದ್ದು ರೊಟ್ಟಿನ. ಬಟ್ ಒಂದು 6-7 ಚೆನ್ನಾಗಿ ಬರ್ತವೆ, ಆಮೇಲೆ ಎಲ್ಲ ಹರಿದೋಗ್ಬಿಡು. ಈಗ ಯಾರ ಲಕ್ಕಿ ಪರ್ಸನ್ ಮೊದಲು ಮಾಡಿದವರು ಪುಣ್ಯ ಅಂತ ರೊಟ್ಟಿ ಸರಿಲಾರ್ದು ಬರುತ್ತೆ. ಆಮೇಲೆ ಇದು ಅದ್ಯಾಕೆ ಹಂಗೆ? ಅದೇನೋ ಜಿಗಿ ಹೋಗುತ್ತೋ ಅಥವಾ ನನಗೆ ಅದು ಸ್ವಲ್ಪ ತಾಳ್ಮೆಗಿಡುತ್ತೋ ಏನೋ ಗೊತ್ತಿಲ್ಲ. ನೀನು ಬರ್ತಮ್ಮ? ಚಪಾತಿ ಬರುತ್ತೆ, ರೊಟ್ಟಿ ಕಲಿಬೇಕು. ಕಲಿಬೇಕು. ಈ ರಜೆಯಲ್ಲಿ ಬಹುತೇಕ ರೊಟ್ಟಿ
ಹೋಳಿಗೆ ಎರಡು ಬಿಟ್ಟರೆ ಬಹುತೇಕ ಎಲ್ಲ ಅಡುಗೆ ಮಾಡಿದ್ರು. ಅವರ ಅಜ್ಜಿ ಅವರಿದ್ದಾರೆ ಇದೇ ಊರಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಕಲ್ತಿದ್ದಾಳೆ. ಈ ಸಲ ಅಡುಗೆ ಪೂರ್ತಿ ಕಲ್ತು ಪ್ರತಿಯೊಂದನ್ನು, ಇದಕ್ಕೆ ಒಗ್ಗರಣೆ ಕೊಡೋದು, ಉಪ್ಪಿಟ್ಟು ಮಾಡೋದು, ಹೌದು, ಸಾರು, ಅನ್ನ, ಆಮೇಲೆ ಮತ್ತೆ ಏನೇನು ಅವಳೇ ಪ್ರಯೋಗ ಮಾಡ್ತಿರ್ತಾಳೆ ಹೊಸ ಹೊಸ ರುಚಿನ. ಹೌದು. ನಮ್ಮ ಮನೆಯಲ್ಲಿ ಮೊದಲಿಂದನೂ ನಮ್ಮ ತಾಯಿಯವರು ತಂದೆಯವರು ಈ ಅಡುಗೆ ಮಾಡೋದಾಗಲಿ ಅಥವಾ ಈ ಪಾತ್ರೆಗಳನ್ನ ತೊಳೆಯೋದು, ಮುಸುರೆ ತೊಳೆಯೋದು ಅಂತೀವಲ್ಲ, ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳನ್ನೋ ಯಾವ ಭೇದನೂ ಇಲ್ಲ. ಹೀಗಾಗಿ ನನಗೂ ಕೂಡ ಬಹುತೇಕ ಎಲ್ಲ ಅಡುಗೆ ಬರ್ತಾವೆ. ನಮ್ಮ ಉತ್ತರ ಕರ್ನಾಟಕದ ಒಂದು ಮಟ್ಟದ ರೊಟ್ಟಿನೂ ಕೂಡ ಮಾಡಿ ಬಂದೆ ನಾನು. ಹಾಂ ಸರ್, ಇದು ಮಿಕ್ಸರ್ ತಗೊಳ್ಳಿ, ಚೆನ್ನಾಗಿದೆ. ನಿಮ್ಮದು ತವ್ರ ಮನೆ ಯಾವುದು? ಬಿಜಾಪುರ. ಬಿಜಾಪುರ. ಓಕೆ. ಬಿಜಾಪುರ ತವ್ರ ಮನೆ. ಬಿಜಾಪುರ ಹತ್ರ ಹಳ್ಳಿ, ಒಂದು 8-9 ಕಿಲೋಮೀಟ್ರ್, ಹಿಟ್ನಳ್ಳಿ ಅಂತ. ಅಲ್ಲಿ ಅಪ್ಪ ಅವರು. ಅಪ್ಪ ಅಮ್ಮನ ಹೆಸರು? ಅಪ್ಪನ ಹೆಸರು ಗುರು ಅಂತ, ಅಮ್ಮ ಶೋಭಾ ಬಿರಾದರ್, ಗುರು ಬಿರಾದರ್. ಎಷ್ಟು ಜನ ಮಕ್ಕಳು? ನಾನು ಮತ್ತು ನಮ್ಮ ತಮ್ಮ ಇಬ್ಬರೇನೆ. ಇಬ್ಬರು. ಅಪ್ಪ ಏನು ಓದಿದ್ರ? ಏನು ಅಪ್ಪ ಅವರು ಮಿಲಿಟರಿನಲ್ಲಿದ್ದರು. ಆಮೇಲೆ ಅವರು ರಿಟೈರ್ಡ್ ಆದಮೇಲೆ ಈ ಕಡೆ ಇಲ್ಲಿ ಬೆಂಗಳೂರಲ್ಲಿ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಹಾಗಾಗಿ ನಾವೆಲ್ಲನೂ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬರೋಕ್ಕೆ ಕಾರಣ ಅದು, ಭಾಳ ಸಣ್ಣವರಿದ್ದಾಗಲೇ ಬಂದ್ವಿ. ನಮ್ಮ ಸ್ಕೂಲು ಕಾಲೇಜೆಲ್ಲ ಇಲ್ಲೇ ಆಗಿದೆ. ಬಿಜಾಪುರ ಎಲ್ಲಿವರೆಗೆ, ಎಷ್ಟನೇ ಕ್ಲಾಸ್ವರೆಗೆ ಇದ್ರಿ ಅಥವಾ ಎಷ್ಟು ವಯಸ್ಸು? ಒಂದು 2 ಮುಗಿದಿತ್ತು, 2ನೇ ಕ್ಲಾಸ್ ಮುಗಿದಿತ್ತು ಅಷ್ಟೇ. ಹೌದು. ಸಾಯವ್ರ ಪರಿಚಯ ಏನು ಮನೆಯಾಗನ ಹೆಂಗಾಯ್ತು? ಇವ್ರದ ಹೇಳ್ರಿ ನೀವೇ. ಅದು ನಿಮಗೆ ಪ್ರಶ್ನೆ ಕೇಳಿ. ಅಲ್ಲ, ನನಗೆ ಕರೆಕ್ಟ್ ಅಲ್ಲ, ಅವ್ರನ್ನೂ ಕೇಳ್ತೀವಿ. ಅವ್ರು ಭಾಳ ದೊಡ್ಡ ಪ್ರಶ್ನೆಗಳಿದಾವೆ. ಅದು ಕುಂದ್ರಿಸಿ ಅವ್ರ ದೊಡ್ಡ ಕತ್ತಿ ಇದೆ ಕೇಳೋದು ನಾವು. ಇಲ್ಲ, ಪರಿಚಯ ಅಂದರೆ ನಮ್ಮ ತಂದೆಗೆ, ನಮ್ಮ ತಂದೆ ಮತ್ತು ಅವ್ರ ಫ್ರೆಂಡ್ ಒಬ್ಬರು ಸೇಮ್ ಅಡ್ಡ ಹೆಸರು ಬಿರಾದರ್ ಅಂತಾನೆ, ಇಬ್ರು ಕೆನರಾ ಬ್ಯಾಂಕಲ್ಲೇ ಕೆಲಸ ಮಾಡ್ತಾಯಿದ್ರು. ನಿಮ್ಮ ತಂದೆಯವರು ನಮ್ಮ ತಂದೆ ಫ್ರೆಂಡ್ ಇಬ್ಬರು ಅಂದರೆ ಕಲ್ಲಿಗೆ ಅನ್ಕೋಬೋದು. ಕೆನರಾ ಬ್ಯಾಂಕಲ್ಲೇ ಕೆಲಸ ಮಾಡ್ತಿದ್ರು. ಇಬ್ಬರ ಹೆಸರು ಸರ್ನೇಮ್ ಬಿರಾದರ್ ಅಂತ. ಅಲ್ಲಿ ಇವ್ರ ಪೋಸ್ಟ್ ಎಲ್ಲ ಅವ್ರಿಗೆ ಹೋಗ್ತಿತ್ತು, ಅವ್ರ ಪೋಸ್ಟ್ ಎಲ್ಲ ಇವ್ರಿಗೆ ಬರ್ತಾ ಇರ್ತಿತ್ತು. ಇವರು GP ಬಿರಾದರು, ಅವರು SK ಬಿರಾದರ್. ಹಂಗಾಗಿ ಅದು ಅಲ್ಲಿಂದ ನಮ್ಮ ತಂದೆ ಮತ್ತು ಅವ್ರ ಫ್ರೆಂಡ್ ಪರಿಚಯ ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ಅವ್ರ ಮಗಳ ಮದುವೆ ಆಯ್ತಲ್ಲ, ಅವ್ರ ಅಳಿಯನ್ನ ತಂದೆಯವರು ಇವ್ರಿಗೆ ಮಾವ ಆಗ್ಬೇಕು. ಅಲ್ಲಿಂದ ಪರಿಚಯ ಶುರುವಾಗಿದ್ದು. ನೀವೇನು ಓದಿದ್ದೀರಿ? ನಾನು BCom. ಓದಿ ಕಂಪ್ಲೀಟ್ ಆಗಿತ್ತು? ಆಗಿತ್ತು. ತಾಯಿಯವರು ಏನು ಮಾಡ್ತಿದ್ರು ಅವಾಗ ಇವರು ವ್ಯಾಲಿ ಸ್ಕೂಲಲ್ಲಿದ್ದರು. ವ್ಯಾಲಿ ಸ್ಕೂಲ್ನಲ್ಲಿ ಇದ್ರು, ಅಲ್ಲಿ ಟೀಚ್ ಮಾಡ್ತಾ ಇದ್ರು. ಹಾಗೆ ಅವಾಗ ಒಂದು ನಾಮಕರಣಕ್ಕೆ ಹೋದಾಗ ಪರಿಚಯ ಆಗಿದ್ದು. ಇವ್ರ ಪರಿಚಯ ಏನು ಇರಲಿಲ್ಲ ನನಗೆ. ಈ ನಮ್ಮ ಯಾರು ಬೀಗ್ತಾನ ಮಾಡಿಸಿದ್ರಲ್ಲ ಅವ್ರದ್ದೊಂದು ಅಲ್ಲಿ ಸಂಪರ್ಕ ಬಂತು. ನೀವು ಹೆಂಗೆ ಓಡಾಟ ಅಥವಾ ಅಲ್ಲೇ ಇರೋದು? ಅಲ್ಲೇ ಇರಬೇಕು. ವೀಕೆಂಡ್ ಶನಿವಾರ ಭಾನುವಾರ ಮನೆಗೆ ಬರ್ತೀನಿ. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ? ಹಾಸ್ಟೆಲ್ ವ್ಯವಸ್ಥೆ ಅದೊಂಥರ ಎಲ್ಲರಿಗೂ ಕಡ್ಡಾಯ ಇದೆ. ಅಲ್ಲಿ ಓದಬೇಕಂದ್ರೆ ಅಲ್ಲಿ ಹಾಸ್ಟೆಲ್ನಲ್ಲೇ ಇರಬೇಕು. ಆಮೇಲೆ ದೂರನೂ ಇರೋದ್ರಿಂದ ಅದು ಸರಿಯಾಗಿ ಹೋಗಿದೆ. ಹಾಂ ಸರ್. ಏನೇನು ಊಟ ಕೊಡ್ತಾರೆ ಅಲ್ಲಿ? ಅನ್ನ ಸಾರು, ಚಪಾತಿ, ಪಲ್ಯ, ಇಲ್ಲಿಗೆ ಏನು ಸಿಗುತ್ತೆ ಪ್ರತಿದಿನ. ಚೆನ್ನಾಗಿದೆ ಊಟ? ಹಾಂ, ಚೆನ್ನಾಗಿದೆ. ಬಸ್ ಇದೆಷ್ಟು ಸಾಕು ನಿನಗೆ? ಕೊಡಲ ಸ್ವಲ್ಪ ಆಗ್ತದೆ ಮೇಡಮ್. ಎಷ್ಟು ಕಾಂಪಿಟೇಷನ್ಗೆ ನಾವು ತಯಾರಾಗ್ಬಿಟ್ಟಿದ್ದೀವಿ ಅಂದರೆ, ನೀವು ಸಿಗ್ನಲಲ್ಲಿ 2 ಸೆಕೆಂಡ್ ಆದರೂ ನಾನು ಮುಂದೆ ಹೋಗ್ಬೇಕಂತ ಒದ್ದಾಡ್ತಿರ್ತೀವಿ. ಮುಂದೆ ಹೋಗಿ ಏನು ಮಾಡ್ತೀವಿ ಅನ್ನೋದು ಪ್ರಶ್ನೆ ಬೇರೆ. ಅಲ್ಲಿಂದ ಶುರುವಾಗ್ತದೆ, ಸಿಗ್ನಲ್ಲಿಂದ ನಮ್ಮ ಕಾಂಪಿಟೇಷನ್ ಶುರುವಾಗಿದೆ. ನಾನು ಮುಂದು ಅಂತ. ಅದು ಎಲ್ಲಿವರೆಗೆ ಮಿತಿ ಮೀರಿ ಹೋಗ್ಬಿಟ್ಟಿದೆ ಅಂದರೆ, ಯಾರನ್ನು ನೋಡಿದರೂ ಸಮಾಧಾನ ಇಲ್ಲ ನಮಗೆ, ಯಾರನ್ನೂ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಯಾರಾದರೂ ಚೆನ್ನಾಗಿರೋನ್ ಕಂಡ್ರೆ ಅವನೇನೋ ಕೊಳ್ಳೆ ಹೊಡೆದ್ಬಿಟ್ಟಾನೆ, ಅವ್ನು ದುಡ್ಡು ಮಾಡಿಬಿಟ್ಟಿದ್ದಾನೆ, ನಾನೇನಾದರೂ ಮಾಡಬೇಕು, ನನ್ನ ಮಕ್ಳಿಗೆ ಆಗಬೇಕು, ನಾನು ಆಗಬೇಕು, ನನಗೊಂದು ಮನೆ, ನನ್ನ ಮಕ್ಕಳಿಗೆ 2 ಮನೆ, ಸಾಧ್ಯ ಆದರೆ ಮೊಮ್ಮಕ್ಕಳಿಗೆ 3 ಮನೆ. ಹಿಂಗೆ ತಯಾರಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಅದು ಎಲ್ಲಿಗೆ ತಲುಪುತ್ತೋ ಗೊತ್ತಿಲ್ಲ. ನೀವು ಇಷ್ಟು ಸರಳವಾದ ಬದುಕನ್ನು, ಯಾಕಂದರೆ ಮೊದಲಿಂದ ನೋಡಿದ್ರಿಂದ ಈ ಪ್ರಶ್ನೆ ಅಲ್ವಾ,
ಹೇಗೆ ಸಾಧ್ಯ, ಅದ್ರ ಗುಟ್ಟೇನು ಅನ್ನೋದು ನನಗಂತೂ ಯಕ್ಷ ಪ್ರಶ್ನೆ. ಎಲ್ಲ ಕಡೆ ಹೋದಾಗ ನಾನು ಈ ಪ್ರಶ್ನೆ ಕೇಳ್ತಾ ಇರ್ತೀನಿ, ತಮ್ಮ ತೋಚಿದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಆರಾಮ್ ಅಂತ ನನಗನ್ಸಿದ್ದು, ಈಗ ಮೊನ್ನೆ ಒಂದು ಕಡ್ಲೆ ಮನೆತನದ್ದು ಒಂದು ಸರಣಿ ಮಾಡಿದ್ದೀವಿ. ಎಷ್ಟು ಚಂದ ಇದ್ದಾರೆ, ಎಷ್ಟು ಆರಾಮಿದ್ದಾರೆ. ಒಂದೇ ಮನೆಯಲ್ಲಿ 100 ಜನ ಇದ್ದಾರೆ. ಅಣ್ಣನ ಯಜಮಾನ ಅಂತ ಒಪ್ಕೊಂಡು ಅವ್ರು ಹಾಕಿದ ದಾರಿಯಲ್ಲಿ ಚಾಚು ತಪ್ಪದೆ ನಡ್ಕೊಂಡು ಇಡೀ ಮನೆ ನಡೀತಾ ಇದೆ. ಹೌದು. ಹಾಂ, ಯಾಕೆ ನಮಗೆ ನಗರದವರಿಗೆ ಅದು ಸಾಧ್ಯ ಆಗ್ತಿಲ್ಲ, ಅಥವಾ ಏನನ್ನು ಕಟ್ಕೊಂಡು ಬಂದಿದ್ದೀವಿ ನಾವಿಲ್ಲಿ? ಇಲ್ಲ, ನಿಮ್ಮ ಪ್ರಶ್ನೆಯಲ್ಲೇ ಸಾಕಷ್ಟು ಉತ್ತರನೂ ಇತ್ತು. ಕೆಲವು ಪದಗಳಾಗಲಿ ನೀವು ಬಳಸಿದ್ರಿ. ಒಂದು ಸರಳ ಜೀವನ. ನನ್ನ ಸ್ಪಂದನೆ ಏನು ಅಂದರೆ, ಬರೀ ಸರಳ ಅಲ್ಲ, ಇದು ಬರೀ ಸರಳ ಅಲ್ಲ, ಸುಂದರನೂ ಇದೆ ಅಂತ. ಓಕೆ. ಈ ಸರಳತೆಯಲ್ಲಿ ಸೌಂದರ್ಯ ಇದೆ ಅಂತ. ಹಾಂ, ಇಲ್ಲ ಹೋದರೆ ನಮಗೆ ಸೌಂದರ್ಯ ಅಂದರೆ ಚೆನ್ನಾಗಿರೋದು, ಚೆಲುವಾಗಿರೋದು ಅನುಭವಕ್ಕೆ ಬರದೇ ಹೋದರೆ ಈ ಸರಳತೆಯಲ್ಲಿ ಸರಳವಾಗಿ ಬದುಕೋಕ್ಕೆ ಆಗಲ್ಲ. ಯಾಕೆ ನಾವು ಸಂಕೀರ್ಣದ ಒಂದು ಕ್ಷೇತ್ರಕ್ಕೆ ಕಾಲಿಡ್ತೀವಿ ಅಂದರೆ, ಸಂಕೀರ್ಣತೆಯಲ್ಲಿ ಒಂಥರ ಆಕರ್ಷಣೆ ಇದೆ, ಅದರಿಂದ ಅದರಲ್ಲಿ ಹೋಗ್ತೀವಿ ನಾವು. ಆದರೆ ಸರಳತೆಯಲ್ಲಿ ಯಾವುದನ್ನು ನಾವು ಸರಳ ಅಂತೀವಿ ಅಂತನೋದು ದೊಡ್ಡ ವಿಷಯ. ಯಾವುದನ್ನು ಸಾಮಾನ್ಯ ಅರ್ಥದಲ್ಲಿ ಸರಳ ಬದುಕು ಅಂತೀವಿ, ಅದರಲ್ಲಿ ಸುಂದರವಾದದ್ದಿದೆ. ಅದು ಒಂದು. ಎರಡನೇದು, ಅದಕ್ಕಿಂತ ಬಹಳ ಮುಖ್ಯವಾದ ಒಂದು ತತ್ವ ಇದೆ ಅಥವಾ ಒಂದು ವಿಚಾರ ಅಂದ್ಕೋಣ. ಏನು ಅಂತಂದರೆ, ನನ್ನ ಹೃದಯಕ್ಕೆ ಬೇಕಾಗಿರುವ ರೀತಿಯಲ್ಲಿ ನಾನು ಬದುಕೋದು ಮತ್ತು ಬೆಳೆಯೋದು ಬದುಕೋದು ಒಂದೇ. ಇಲ್ಲಿ ಆಪ್ತ ಆಗಿರಬೇಕು. ಈ ಉದಾಹರಣೆಗೆ ನನಗೆ ಪ್ರಶ್ನೆ ಕೇಳಿರೋದ್ರಿಂದ ನಂದು ಉತ್ತರ ಆಗುತ್ತೆ. ಇದು ಒಂದು ದೊಡ್ಡ ಆದರ್ಶ ಅಂತ ಯಾರು ಪ್ರೇಕ್ಷಕರು ತಿಳ್ಕೊಳ್ಬಾರ್ದು. ಓಕೆ, ಏನು ಅಂತಂದರೆ, ನನಗೆ ಮೊದಲಿನಿಂದನೂ ಈ ಬದುಕನ್ನು ಒಂದು ರೀತಿಯಲ್ಲಿ ಕಾವ್ಯದ ದೃಷ್ಟಿಯಿಂದ ನೋಡೋದು. ಕಾವ್ಯಾತ್ಮಕತೆ ಅಂತ ನಾವು ಕರಿತೀವಿ. ಅಂದರೆ ಅದೊಂದು ಸೌಂದರ್ಯದ ದೃಷ್ಟಿ. ಚಿಕ್ಕವನಾಗಿದ್ದಾಗಿನಿಂದ ಇತ್ತು. ತುಂಬ ಚಿಕ್ಕವನಾಗಿದ್ದಾಗ ಯಾರಾದರೂ ನಮ್ಮ ಸಂಬಂಧಿಕರು ಪ್ರಶ್ನೆ ಕೇಳ್ತಿದ್ರೆ, ಮುಂದೇನಾಗಬೇಕಂತೀಪ ದೊಡ್ಡವಾದ ಮೇಲೆ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತು, ಭಾಳ ಜನ ಕೇಳ್ತಾರೆ ಪ್ರಶ್ನೆ. ನಾನು ಕೊಡೋ ಉತ್ತರ ಕೇಳಿ ಅವ್ರಿಗೆ ಒಂಥರ ತಮಾಷೆ ಅನ್ನಿಸ್ತಿತ್ತೇನೋ ಗೊತ್ತಿಲ್ಲ. ನಾನೇನು ಉತ್ತರ ಕೊಡ್ತಿದ್ದೆ ಅಂದರೆ, ನಾನು ಕವಿ ಆಗಬೇಕು. ಕವಿ ಆದರೆ ಅದು ಏನು ಉದ್ಯೋಗ ಇಲ್ಲ, ಆ ಥರದ್ದು. ಕವಿ ಅನ್ನೋದು ಉದ್ಯೋಗ ಯಾವುದೂ ಇಲ್ಲ ಅಂತ. ಬಸ್ ಕಂಡಕ್ಟರ್ ಇದೆ, ಡ್ರೈವರ್ ಇದೆ, ಲೆಕ್ಚರರ್ ಇದೆ, ಡಾಕ್ಟರ್ ಇದೆ, ಇಂಜಿನಿಯರ್ ಇದೆ, ಉದ್ಯೋಗ ಅಂತಾರೆ. ಅದು ಏನಾಗ್ತೀಯಾ ಅಂತ, ಅದು ಗೊತ್ತಿಲ್ಲ ಅಂತ. ಅದು ಏನಾಗ್ತೀನೋ ಗೊತ್ತಿಲ್ಲ. ಅಂಥ ಲಿಸ್ಟಿಗೆ ಭಾಳ ಅದು. ಈ ಕಲಾಕಾರ ಆಗ್ತೀನಿ ಅನ್ನೋದು, ಮ್ಯೂಸಿಷಿಯನ್ ಆಗ್ತೀನಿ ಅನ್ನೋದು. ನಾನು ಒಂದು ಕವಿ, ಯಾಕೋ ಆ ಪದ, ಈಗ ನಾನು ಆ ಅರ್ಥದಲ್ಲಿ ದೊಡ್ಡ ಕವಿ ಅಂತ ಹಾಗೇನಲ್ಲ. ಅಂದರೆ ಯಾವ ಅರ್ಥದಲ್ಲಿ ಅಂತಂದರೆ, ಒಂದು ಬದುಕಿನಲ್ಲಿ ಸತ್ಯ ಇದೆ, ಎಲ್ಲೋ ಹೊರಗೆ ಎಲ್ಲೋ ಇಲ್ಲ. ನಾನೇನು ಬದುಕಿದ್ದೀನಿ ಅದರಲ್ಲೇ ಇದೆ. ನಾನು ಮಾಡೋ ಉದ್ಯೋಗದಲ್ಲಿದೆ. ಇದನ್ನು ಕಾಣುವ ಕಣ್ಣು ಕವಿಯ ಕಣ್ಣು. ಓಕೆ, ಅಂದರೆ ಬದುಕಿನ ಸತ್ಯ. ಕವಿ ಅಂದರೆ ಸತ್ಯವನ್ನು ಕಂಡವನನ್ನೋ ಅರ್ಥ ಇದೆ ಮೂಲತಃ. ಆ ಸತ್ಯ ಎಲ್ಲೋ ಹೊರಗಡೆ ಬೆಟ್ಟದಲ್ಲಿ ಕಾಡಲ್ಲಿ ಅಂತ ಇರೋದಲ್ಲ. ನಾನು ಎಲ್ಲಿ ಬದುಕ್ತಾ ಇದ್ದೀನೋ ಅಲ್ಲಿ ಇದೆ, ಅದನ್ನು ಬದುಕಬೇಕು ಅನ್ನೋದು ಒಂದು ಈಗ ನಾನು ಕಂಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅದು ಇತ್ತದು ಮನಸ್ಸಿನಲ್ಲಿ, ಈಗ ಅದಕ್ಕೆ ಪದಗಳು ಗೊತ್ತಾಗ್ತಾ ಇದ್ದಾವೆ. ಅದು ಒಂದು. ಎರಡನೇದು, ಇದು ನಗರದ ಬದುಕಿನಲ್ಲಿ ಇಲ್ಲ, ಕೇವಲ ಗ್ರಾಮೀಣ ಬದುಕಿನಲ್ಲಿ ಇದೆ ಅಂತಲೂ ಅಲ್ಲ. ಎಲ್ಲ ಕಡೆಗೂ ಇದೆ. ನಗರದ ಬದುಕಿನಲ್ಲೂ ಕೂಡ ನೀವು ಈ ಸರಳ ಸುಂದರ ಬದುಕನ್ನು ಬದುಕೋಕೆ ಸಾಧ್ಯ ಇದೆ ಅಂತ. ಯಾಕೆ ಅಂತಂದರೆ, ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅಲ್ವಾ. ಸಮಸ್ಯೆಗಳ ಒಂದು ದೊಡ್ಡ ಏನು ಹೇಳ್ತೀರ ನಿಧಿ ಅಂತಲೂ ಹೇಳ್ಬೋದು ಅಲ್ವಾ. ಅಲ್ಲಿನ ಆರೋಗ್ಯದ ಸಮಸ್ಯೆ ಇದೆ, ಸ್ವಚ್ಛತೆಯ ಸಮಸ್ಯೆ, ಸೌಂದರ್ಯದ ಸಮಸ್ಯೆ, ಮನುಷ್ಯ ಸೌಂದರ್ಯ, ಊರಿನ ಸೌಂದರ್ಯದ ಸಮಸ್ಯೆ ಇದೆ ಅಲ್ಲಿನೂ ಕೂಡ.
ಅಲ್ವಾ? ಹಳ್ಳಿಗಳು ಸುಂದರ ಆಗಿರ್ಬೋದು. ಹಳ್ಳಿಗಳ ಸೌಂದರ್ಯ ನೀವು ಅನುಭವಿಸ್ಬೇಕು ಅಂದರೆ ಹಳ್ಳಿಯ ಸುತ್ತಲೂ ಏನು ಈ ತಿಪ್ಪೆಗಳ ಒಂದು ಜಾಲ ಇರುತ್ತೆ, ಅದನ್ನು ದಾಟ್ಕೊಂಡು 1 ಕಿಲೋಮೀಟ್ರ್ ಆದರೂ ಆ ಕಡೆ ದೂರ ಹೋಗ್ಬೇಕು ನೀವು, ಆವಾಗ ಸೌಂದರ್ಯ ಗೊತ್ತಾಗುತ್ತೆ. ಇವೆಲ್ಲ ಇದಾವಲ್ವ. ಅದರಿಂದ ನನಗೆ ಅನಿಸಿರೋದು, ನಾನು ಎಲ್ಲಿ ಬದುಕ್ತೀನೋ, ಹಳ್ಳಿ ಇರಲಿ, ಡೆಲ್ಲಿ ಇರಲಿ, ಎಲ್ಲಾದರೂ ಇರಲಿ, ನನಗೆ ಆಪ್ತವಾಗಿರೋ ರೀತಿಯಲ್ಲಿ ನಾನು ಬದುಕ್ತೀನಿ ಅಂತ. ಇದು ಹಠಮಾರಿತನೂ ಆಗ್ಬೋದು, ಅಹಮ್ಮನೂ ಆಗ್ಬೋದು. ಆದರೆ ಸ್ವಲ್ಪ ಮಟ್ಟಿಗೆ ಈ ಥರದ ಅಹಂ ಇದ್ದರೆ ನಾವು ಯಾವುದನ್ನು ಒಂದು ಸರಿಯಾದ ಬದುಕಂತೀವಿ, ಆ ಬದುಕಿನಲ್ಲಿ ಹೋಗೋಕ್ಕೆ ಒಂದು ರೀತಿ ಗಟ್ಟಿತನ ಬರುತ್ತೆ ಅಂತ. ಅಗ್ದಿ ಸರಳ ಮಾಡ್ಕೊಳ್ಳೋದು ಜೀವನನ. ಅಲ್ಲ, ಸರಳ ಇದೆ ಇವರೇ, ಇದೆ ಮಾಡ್ಕೊಳಕ್ಕೆ ಹೋಗಿ ಮತ್ತೆ ಕಷ್ಟದಲ್ಲಿ ಸಿಕ್ಕಾಕೊಳ್ತೀವಿ. ಅದು ಇರುವುದು ಸರಳ ಅಲ್ವಾ? ಸರಳ ಮಾಡ್ಕೊಳಕ್ಕೆ ಹೋದರೆ ಮತ್ತೆ ಕಷ್ಟ. ಇದು ಆ್ಯಕ್ಚುಲಿ ಶಿಕ್ಷಣ ನಮಗೆ ಕಲಿಸ್ಬೇಕಾದದ್ದು ಇದನ್ನೇ. ನಾವು ಯಾವುದಾದ್ರೂ ಡಿಗ್ರಿ ಪಡೆದಿರಲಿ, ಅದರಲ್ಲೇನೂ ತಪ್ಪಿಲ್ಲ, ಪಡಿಬೇಕಾಗುತ್ತೆ. ಓಕೆ, ಯಾವುದೋ ಯೂನಿವರ್ಸಿಟಿನಲ್ಲಿ ಏನೋ ಒಂದು ಡಿಗ್ರಿ, ಒಂದು ಉದ್ಯೋಗ ತಗೋಬೇಕು, ಇದರಲ್ಲೇನೋ ದೊಡ್ಡ ತಪ್ಪಿಲ್ಲ. ಆದರೆ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ಶಿಕ್ಷಣ ಕಲಿಸ್ಬೇಕು. ಸುಂದರವಾದ ಬದುಕನ್ನು ಸುಂದರವಾಗಿಯೇ ಬದುಕೋಣ ಅಂತ. ಹಾಗಿದ್ರೆ ಏನದು ಸೌಂದರ್ಯ ಅನ್ನೋದು ದೊಡ್ಡ ಪ್ರಶ್ನೆ. ಇದನ್ನು ನಾವು ಏನು ಅನ್ವೇಷಣೆ ಮಾಡಬೇಕು, ಹುಡುಕಬೇಕು ಅಂತ. ಬಟ್ ಇವತ್ತಿನ ಶಿಕ್ಷಣ ಅಂದರೆ ಕಾಂಪಿಟೇಷನ್ನು, ಮಾರ್ಕ್ಸ್ ಕಾರ್ಡು, ಪ್ಯಾಕೇಜಸ್ಸು. ನಮ್ಮ ಕಾಲೇಜಿಗೆ ಬಂದರೆ ನಿಮ್ಗೆ ಇಷ್ಟು ಪ್ಯಾಕೇಜ್ ಇದೆ, ಹೌದು, ಇನ್ನೂ ಓದೋಕ್ಕಿಂತ ಮೊದಲೇ ನೌಕರಿ ಸೇರಿಸ್ಬಿಡ್ತೀವಿ. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಮನುಷ್ಯ ಕಳೆದು ಹೋಗಿದ್ದಾನೆ. ವ್ಯವಸ್ಥೆಗಳು, ಸಿಸ್ಟಮ್ಸ್ ಭಾಳ ಮಾಡಿಬಿಟ್ಟಿದ್ದೀವಿ, ತುಂಬ ದೊಡ್ಡ ದೊಡ್ಡ ಸಿಸ್ಟಮ್ಸು ಇದ್ದಾವೆ. ಆದರೆ ಮನುಷ್ಯ ಕಳೆದು ಹೋಗಿಬಿಟ್ಟಿದ್ದಾನೆ. ಪಾಪ ಮಕ್ಕಳು ಓದಾಡ್ತಿದ್ದಾರೆ. ಭಾಳ ಓದಾಡ್ತಾರೆ. ಚಂದಾಗೆ ಒಂದು ತಾಸು ಕಬಡ್ಡಿ ಆಟ ಆಡೋಕ್ಕಾಗಂಗಿಲ್ಲ, ಒಂದು ತಾಸು ಈಜಕ್ಕಾಗಂಗಿಲ್ಲ, ಚಿಣಿಪಣಿ ಆಡೋಕ್ಕಾಗಂಗಿಲ್ಲ. ಯಾರ ಜೊತೆ ಕೂತ್ಕೊಂಡು ಮೊಬೈಲ್ ಬಿಟ್ಟು 1 ಅವರ್ ಚಂದಾಗ ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡೋಕ್ಕಾಗಲ್ಲ. ಹೌದು, ಹೌದು. ಎಷ್ಟು ಪಾಪ ಅಂದರೆ ಮಕ್ಕಳು ತಪ್ಪಂತ ಹೇಳ್ತಿಲ್ಲ, ನಾವು ಹಂಗೆ ಮಾಡ್ಬಿಟ್ಟಿದ್ದೀವಿ, ಪಾಲಕರೇ ಹಂಗೆ ಮಾಡ್ಬಿಟ್ಟಿದ್ದೀವಿ ಅಂತ. ಹೌದು, ನಿಜ ನಿಜ, ಹಂಗಿದೆ. ಅದಕ್ಕೆ ಏನು ಹೇಳ್ತೀವಿ, ಏನು ಹೇಳ್ತಾರೆ, ಈ ಸಾಮಾಜಿಕ ಸಾಂಸ್ಕೃತಿಕ ಶಿಕ್ಷಣ ಅಂತ ಏನಿದೆ ಅದು ಸಹಜ ಆಗಬೇಕು ನಮಗೆ. ಬರೀ ಅದನ್ನು ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಸೋಷಿಯಲ್ ಸೈನ್ಸು ಅಂತ ಕಲಿಯೋದ್ರಲ್ಲಿನೇ ಅದರದ್ದು ಕೊನೆ ಆಗಿಬಿಡ್ತಾ ಇದೆ. ಹಾಗಲ್ಲ, ಸಾಮಾಜಿಕ ಶಿಕ್ಷಣ ಸಾಮಾಜಿಕವಾಗಿಯೇ ಆಗಬೇಕು, ನಮ್ಮ ಮನೆಗಳಲ್ಲಿ ಆಗಬೇಕು, ಸಂಬಂಧಗಳಲ್ಲಿ ಆಗಬೇಕು. ಆದರೆ ಇದು ದೊಡ್ಡ ಸವಾಲು ಕೂಡ ಇದೆ, ಸಾಮಾಜಿಕವಾಗಿ ಹೇಗೆ ಮಾಡಿಕೊಳ್ಳೋದು. ನಾನು ಎಲ್ಲೋ ಒಂದು ಕಡೆ ಓದಿದ ನೆನಪು ಯಾವುದೋ ಅಂತ ಗೊತ್ತಿಲ್ಲ, ಈ ಎಣ್ಣೆ ಸ್ನಾನ ಮಾಡ್ತಿದ್ರಂತೆ. ನನ್ಗೆ ಭಾಳ ಖುಷಿ ಆಯ್ತದ, ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡ್ತಿದ್ದಾರೆ, ಅಪ್ಪ ಮಗನ್ನ ಸ್ನಾನ ಮಾಡಿಸೋದಂತೆ. ಸ್ನಾನ ಮಾಡಿಸ್ತಾ ಯಾಕೆ ಮಾಡಿಸ್ತಿದ್ದ ಅಂತ ಬರೀತಾರೆ ಅದರಲ್ಲಿ ಅವರು. ಇಲ್ಲಿ ಏನಾದರೂ ಬಿದ್ದು ಬಂದವನ ಇವನು, ಏನಾದರೂ ಗಾಯ ಆಗಿದೆಯಾ, ಇವ್ನು ನನ್ನ ಹತ್ರ ಹೇಳ್ಕೊಂಡಿಲ್ವಾ ನೋಡಿ. ನಿಜ, ಎಣ್ಣೆ ಸ್ನಾನ ಮಾಡಿಸೋದ್ರಲ್ಲಿ ನನಗೆ ಭಾಳ ಆಶ್ಚರ್ಯ ಅನ್ಸ್ಬಿಡ್ತದ. ಒಬ್ಬ ತಂದೆ ಅವನು ಸುಮ್ಮನೆ ಹಂಗೆ ಶರ್ಟ್ ಬಿಚ್ಚೋ ಏನೋ ಗಾಯ ಮಾಡ್ಕೊಂಬಂದಿದೀಯ ಅಂದ್ರೆ ಅವ್ನು ಹೇಳಲ್ಲ ಅಂತ, ಎಣ್ಣೆ ಸ್ನಾನ ಮಾಡಿಸ್ತೀನಿ ಬಾರೋ ಅಂತ ಮೈಯೆಲ್ಲ ಉಜ್ಜುತ್ತಾ ಅವ್ನು ಕಂಡಿಡಿಯೋನಂತೆ. ಕಳ್ಳ, ನನಗೆ ಹೇಳಿಲ್ಲ, ಎಲ್ಲ ಬಿದ್ದು ಬಂದಿದೆಯಲ್ಲ ನೀನು ಅಂತ ಶುರು ಆಗೋದು ಎಣ್ಣೆ ಸ್ನಾನ. ಯಾವ ಯೂನಿವರ್ಸಿಟಿಯಲ್ಲಿ ಇದೆ? ನಿಜ, ಹೌದು, ನಿಜ. ಮಾಡಿಬಿಟ್ಟಿದ್ದೀವಿ ಅಂದರೆ ಒಟ್ಟು ಶಿಕ್ಷಣವನ್ನು, ಒಂದು ಸಮಗ್ರ ಶಿಕ್ಷಣವನ್ನು, ಸೈನ್ಸು, ಆರ್ಟ್ಸು, ಭಾಷೆ, ಹಿಸ್ಟ್ರಿ, ವಿಷಯವಾರು ಗೋಡೆ ಕಟ್ಕೊಂಡು ಬಿಟ್ಟಿದ್ದೀವಿ. ನಾನು ಸೈನ್ಸ್ ಕಡೆ ಹೋಗ್ತೀನಿ ಅಂತಂದರೆ ನನಗೆ ದೊಡ್ಡ ಚರಿತ್ರೆ ಬೇಡ, ಇಡೀ ರಾಷ್ಟ್ರದ ಚರಿತ್ರೆ ಅಂತಲ್ಲ, ನನ್ನ ಮನೆಯೊಳಗಿನ ಚರಿತ್ರೆ ನಮ್ಮ ಮನೆಯೊಳಗೆ ಇದೆ. ಯಾಕಂದರೆ ನಾನು ಒಂದು ಮಾತಾಡ್ತಾ ಇದ್ದೀನಿ ಅಂದರೆ ಆ ಚರಿತ್ರೆಯ ಮುಂದುವರಿಕೆ ಅದು. ಅದಕ್ಕೆ ಸಾವಿರಾರು ಲಕ್ಷಾನುಗಟ್ಟಲೆ ವರ್ಷದ ಒಂದು ಚರಿತ್ರೆ ಇದೆ, ಅದ್ರ ಅರಿವು ಬೇಕು ಅಂತ ನಾನು ಅದನ್ನು ಅಲಕ್ಷ್ಯ ಮಾಡ್ತೀನಿ. ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ತಿಳ್ಕೊಬೇಕು ಅಂದರೆ ಆರ್ಟ್ಸ್ನವ್ರು ಇದ್ದಾರೆ ಅಂತ, ಅವರು ಅಷ್ಟು ತಿಳ್ಕೊಬೇಕು. ಆರ್ಟ್ಸ್ನವ್ರಿಗೆ ಸೈನ್ಸ್ ಬೇಕಾಗಿಲ್ಲ, ಕಾಮರ್ಸ್ನವ್ರಿಗೆ ಎರಡೂ ಬೇಕಾಗಿಲ್ಲ.
ಹೀಗೆ ಮಾಡಿ ಹಾಕಿದ ಒಂದು ಪರಿಸ್ಥಿತಿಯನ್ನು ಅದರ ಪರಿಣಾಮ ಎದುರಿಸ್ತಾ ಇದ್ದೀವಿ ನಾವೀಗ. ಅದರಿಂದ ನೋಡಿ, ಅದನ್ನ ಬಿಟ್ಟು ಬದುಕಿದ ಬಸವಣ್ಣ ನಮಗೆ ಸಿಗ್ತಿರ್ಲಿಲ್ಲ, ರಾಮಕೃಷ್ಣ ಪರಮಹಂಸರು ನಮಗೆ ಸಿಗ್ತಿರ್ಲಿಲ್ಲ. ಹೌದು ಅಲ್ವಾ? ಈಗ ಈ ನೀವು ಇದು ಕವನ ಕಾವ್ಯದ ಹತ್ರ ಹೇಗೆ ಹೊರಡಿದ್ರಿ? ಅದು ಏನು ಅಭಿರುಚಿ ನಿಮ್ದು? ಅದು ಆ್ಯಕ್ಚುಲಿ ನನಗೆ ಚಿಕ್ಕಂದಿಂದನೂ ಓದೋ ಹವ್ಯಾಸ ಭಾಳ, ಓದೋದು ಭಾಳ ಇತ್ತು. ಬಟ್ ಬಹುಶಃ ಒಂದು 6ನೇ ತರಗತಿ ಇರ್ಬೇಕಾದ್ರೆ ನಾನು ಬರಿಬೇಕು ಅನ್ನೋದು ಒಂದು ತಲೆಯಲ್ಲಿ ಹುಚ್ಚೋಯ್ತು. ಅದು ಅವಾಗಲೂ ಏನೇನೋ ಟ್ರೈ ಮಾಡ್ತಾ ಇದ್ದೆ, ಪ್ರಯತ್ನ, ಒಂದು ಕತೆ ಬರೆಯೋದು, ಏನೋ ಬರೆಯೋದು, ಯಾವುದೂ ಅದು ಪೂರ್ಣ ಆಗಲಿಲ್ಲ. ಮುಂದೆ ಹೇಗೆ ಮುಂದುವರಿಸ್ಬೇಕು ಅಂತ ಗೊತ್ತಾಗಲಿಲ್ಲ, ಬಿಟ್ಟೆ. ಆಮೇಲೆ ನನ್ನ ಮಗಳು ಹುಟ್ಟಿದ್ಮೇಲೆ ಅವಳಿಗೆ ಕತೆ ಹೇಳಬೇಕಾಗ್ತಿತ್ತು ದಿನಾಗ್ಲೂ. ಆ ಕತೆ ಹೇಳೋ ಸಂದರ್ಭದಲ್ಲಿ ನಾನು ಓದಿದ್ದು ಕೇಳಿದ್ದು ಎಲ್ಲ ಕತೆಗಳೂ ಮುಗಿತಾ ಹೋದ್ವು ದಿನ ಕಳೆದಂಗೆ. ಅದರ ನಂತರ ಅವಳು ಕತೆ ಹೇಳಬೇಕಲ್ಲ, ಹಾಗಾಗಿ ನಾನು ನನ್ನ ತಲೆಯಲ್ಲಿ ಬಂದಿದ್ದ ವಿಚಾರ ಅದೆಲ್ಲನೂ ಮಕ್ಕಳ ಕತೆ ರೂಪದಲ್ಲಿ ಹಿಡಿದಿಡಕ್ಕೆ ಶುರು ಮಾಡಿದೆ. ಅದೇ ಹೊತ್ತಿಗೆ ಭಾಳಷ್ಟು ಕತೆಗಳು ಅವಳು ಹೇಗೆ ಬೆಳೀತಾ ಹೋದ್ನೋ ನನ್ನ ಕತೆಗಳ ಸಂಖ್ಯೆನೂ ಹಾಗೆ ಬೆಳೀತಾ ಹೋಯಿತು. ಭಾಳಷ್ಟು ಕತೆಗಳಲ್ಲಿ ನೈಜವಾಗಿ ನಡೆದಿರೋದನ್ನೇ ಇಟ್ಕೊಂಡು ನಾನು ಕತೆ ರೂಪ ಕೊಟ್ಟಿರೋದು. ಅವಳು ಬಾಲ್ಯದಲ್ಲಿ ಏನು ಮಾಡ್ತಾಯಿದ್ಲು ಅದನ್ನೇ ಇಟ್ಕೊಂಡೇ ಅದು ಕತೆನ ಹುಟ್ಕೊಂಡಿದ್ದು ಹಾಗೆ. ಅದು ಹಾಗೆ ಬರ್ತಾ ಸುಮಾರು ಒಂದು 16-17 ವರ್ಷದ ಮೇಲಾಯಿತು ನಾನು ಬರೆಯೋಕ್ಕೆ ಶುರು ಮಾಡಿ. ಪತ್ರಿಕೆಗಳಿಗೆಲ್ಲ ಕಳಿಸಿದ್ದು ಇತ್ತೀಚೆಗೆ ಒಂದು 10-12 ವರ್ಷ ಅಂತ ಹೇಳ್ಬೋದು. ಅಲ್ಲಿವರೆಗೂ ಬರೀತಿದ್ದೆ, ಇಟ್ಕೋತಿದ್ದೆ. ಇವರು ನಮ್ಮ ಮನೆಯವರು ಬರೀತೀಯಾ ಇಟ್ಕೊಳ್ತೀಯ ಅದನ್ನ ಪತ್ರಿಕೆಗೆ ಅವ್ರಿಗೆ ಕಳಿಸಿ ನೋಡೋಣ ಅಂತಂದು. ಸರಿ ಅಂತ ಯಾಕೊಂದು ಪ್ರಯತ್ನ ಮಾಡಬಾರ್ದು ಅಂತ ಮಾಡಿದಾಗ ಹಾಗೆ ಅದು ಒಂದು ಲೈನ್ ಅದು ಬಂತು. ಹಾಗೆ ಮೊದಲನೇ ಕತೆ ಪ್ರಕಟ ಆದಾಗ ಏನು ಅನ್ನಿಸ್ತು? ಉಪ್ಪಿನಕಾಯಿ ಅಂತ ನಮ್ಮ ಅಜ್ಜಿ ಹೇಳಿದ ಕತೆ. ಅದು ಸುಮ್ಮನೆ ಸಣ್ಣದಾಗಿ ಹಿಂಗೆ ಹೇಳಿದ್ರು, ನೆನಪಿನಿಂದ ಬರೆದಿದ್ದದು. ಸ್ವಲ್ಪ ನನ್ನ ಕಲ್ಪನೆ, ಅವ್ರು ಹೇಳಿದ್ದೆಲ್ಲ ಇಟ್ಕೊಂಡು ವಿಜಯ ಕರ್ನಾಟಕ ಮೊದಲು ಪ್ರಕಟ ಆಗಿದ್ದು. ಕಳಿಸ್ದೆ, ಸುಮ್ಮನೆ ಕಳಿಸೋ ಹಾಗೆ ಬರುತ್ತೆ ಅಂತ ನಿರೀಕ್ಷೆ, ಅಂದರೆ ನನಗೆ ಗೊತ್ತೇ ಇರಲಿಲ್ಲ. ಅದು ನಿರೀಕ್ಷೆ ಅನ್ನೋ ಮಾತು ಕಲ್ಪನೆನೇ ಇರಲಿಲ್ಲ ಬರುತ್ತೆ ಹಿಂಗೆ. ನಮಗೆ ಏನಂದರೆ ತುಂಬ ಹೆಸರಿರೋ ಕತೆಗಾರರು ಅದೆಲ್ಲ ಹಾಕ್ತಿದ್ರು, ಅದನ್ನೆಲ್ಲ ಓದ್ತಿದ್ವಲ್ಲ ನಾವು ಪತ್ರಿಕೆಯಲ್ಲಿ, ಆ ಥರ ಅಂತ. ಬಟ್ ಬಂತದು. ಅದು ಬಂದಿದ್ದು ನನಗೆ ಗೊತ್ತಿಲ್ಲ, ಬಾಲಮಂಗಳ ಎಡಿಟರ್ ನನಗೆ ಹೇಳಿದ್ದು ಅದನ್ನು, ನಿಮ್ಮ ಕತೆ ಬಂದಿದೆ ನೋಡ್ರಿ ಅಂತ. ಮೊದಲು ಪ್ರಕಟ ಆಗಿದ್ದು ಅವರು ಅಲ್ಲಿ. ಆಮೇಲೆ ಬಾಲಮಂಗಳ ಪತ್ರಿಕೆಯವರು ಭಾಳಷ್ಟು ಅವಕಾಶ ಕೊಟ್ಟರು. ಅವರು ಮಕ್ಕಳ ಕತೆಗಾರರಿಗೆ ಭಾಳಷ್ಟು ಜನರನ್ನು ಬೆಳೆಸಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ನೆನೀಬೇಕು. ತುಂಬ ಅವರೇ ಫೋನ್ ಮಾಡಿ ಕಳಿಸ್ಕೊಡಿ ಈ ತಿಂಗಳಿಗೆ ಹಿಂಗೆ, ಮತ್ತೆ ಯಾರು ಇದ್ರೆ ಹೇಳಿ ಅಂತೆಲ್ಲ ಇದು ಮಾಡು. ಈ ನಿಟ್ಟಿನಲ್ಲೇ ಅದು ಬೆಳೀತಾ ಹೋಯಿತು. ಈಗಲೂ ಕತೆ ಬರೀತೀರಿ, ಮುಂದುವರೆದಿದೆ. ಒಂದು ಸಣ್ಣ ಉಪ್ಪಿನಕಾಯಿ ಅಂತ ಹೇಳ್ತಿದ್ರಿ, ಒಂದು 4 ಲೈನಲ್ಲಿ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ ಏನದು ಕತೆ? ಅದು ಸಂಕ್ಷಿಪ್ತವಾಗಿ ಅದೇ ನೀವು ಹೇಳಿದಾಗ 4 ಲೈನಲ್ಲಿ ಹೇಳೋದಾದರೆ, ಅತ್ತೆ ಸೊಸೆ ಇರ್ತಾರೆ, ಒಬ್ಬನೇ ಮಗ. ಹಾಗೆ ಮದುವೆ ಮಾಡ್ಕೊಂಡು ಬಂದಮೇಲೆ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾಳೆ, ಎಲ್ಲ ಆಯಿತು. ಆಮೇಲೆ ಅತ್ತೆ ಮಾಡೋ ಉಪ್ಪಿನಕಾಯಿ ತುಂಬ ಸುತ್ತಮುತ್ತಲೂ ಭಾಳ ಪ್ರಸಿದ್ಧಿ ಪಡೆದಿರುತ್ತೆ, ಎಲ್ಲರನ್ನೂ ಹೊಗಳ್ತಿರ್ತಾರೆ. ಇವಳಿಗೆ ಹೊಸದಾಗಿ ಬಂದಿರೋ ಸೊಸೆಗೆ ಏನು ಅನಿಸುತ್ತೆ, ಏನೆಲ್ಲ ನಮ್ಮ ಅತ್ತೆನ ಹೊಗಳ್ತಾರಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟು ನಾನು ಉಪ್ಪಿನಕಾಯಿ ತಿನ್ನಲ್ಲ ಅತ್ತೆ ಅಂದ್ಬಿಡ್ತಾಳೆ. ಬಟ್ ಅವಳಿಗೆ ದಿನ ಕಳೆದ ಅದನ್ನು ಒಂದು ಸ್ವಲ್ಪ ರುಚಿ ನೋಡಿರ್ತಾಳೆ, ಬಟ್ ತಿನ್ನಲ್ಲ ಅಂದ್ಬಿಟ್ಟಿರ್ತಾಳೆ. ಹೆಂಗೆ ಈಗ ಅಂದ್ಬಿಟ್ಟು ಏನು ಮಾಡ್ತಾಳೆ ಅವಳು, ಸುಮ್ಮನೆ ಇರ್ತಾಳೆ. ಆಮೇಲೆ ಅತ್ತೆನೇ ಉಪ್ಪಿನಕಾಯಿ ಹಾಕೋ ಸೀಸನ್ ಬಂದಾಗೆಲ್ಲ ಏನು ಬತ್ತಪ್ಪ ಅಮ್ಮ ನಿನಗೂ ಕಲಿಸ್ಕೊಡ್ತೀನಿ ಅಂತ ಸೊಸೆ ಕಡೆನೇ ಎಲ್ಲ ಭರಣಿನಲ್ಲಿ ಹಾಕಿ ಎಲ್ಲ ಮಾಡಿ ಅಟ್ಟದ ಮೇಲೆ ಇಡು, ನಂಗೆ ಅಲ್ಲಿ ಹತ್ತಕ್ಕಾಗಲ್ಲ ಅಂತ ಸೊಸೆಗೇನೆ ಹೇಳ್ತಾಳೆ. ದಿನ ಕಳೆದಂಗೆ ಇವಳು ಏನು ಮಾಡ್ತಾಳೆ, ಅತ್ತೆ ಒಂದಿನ ಅದು ಕಳ್ತಿದೆಯಾ ನೋಡೋದು ಅಂತ ಇದು ಹತ್ತಿಸ್ತಾಳೆ. ಇವಳು ಸ್ವಲ್ಪ ರುಚಿ ನೋಡ್ಬಿಡ್ತಾಳೆ, ಭಾಳ ಇಷ್ಟ ಆಗ್ಬಿಡುತ್ತೆ. ಆಗ ಸರಿ, ಇನ್ನು ತಿನ್ನಲ್ಲ, ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ, ನೀನು ಅತ್ತೆ ಎದುರು ತಿಂದರೆ ಅವಮಾನ ಆಗುತ್ತಲ್ಲ, ತನಗೆ ಸೋತಂಗಾಗುತ್ತೆ ಅಂತ ಅಂದ್ಕೊಂಡು ಅತ್ತೆ ಆಚೆಗೆ ಹೋದಾಗೆಲ್ಲ ಅದನ್ನ ಭರಣಿ ಹತ್ತಿ ಉಪ್ಪಿನಕಾಯಿ ತಿಂತಾ ಇರ್ತಾಳೆ ಅವಳು. ಆಮೇಲೆ ಇದು ಹೀಗೆ ಕಳೆಯುತ್ತೆ 1-2 ವರ್ಷ. ಅತ್ತೆಗೇನಂದರೆ ಯಾರು ನಾವು ತಿಂದಿಲ್ಲ, ಎಲ್ಲಿ ಖಾಲಿ ಆಯಿತು ಅಂತ ಸೊಸೆನ ಕೇಳಿದ್ರೆ, ಇಲ್ಲಪ್ಪ ನಾನು ತಿಂದಿಲ್ಲ ಅಂತಾಳೆ. ಅದಕ್ಕೆ ಅತ್ತೆ ಏನು ಮಾಡ್ತಾಳೆ, ಒಂದು ಉಪಾಯ ಮಾಡ್ತಾಳೆ, ಸತ್ತವ್ರ ಥರ ಮಲಗಿಬಿಡ್ತಾಳೆ. ಏನು ಮಾಡಿದ್ರು ಹೇಳಲ್ಲ. ಒಂದು ದಿನ
ಆವಾಗ ಆಕೆ ಗಂಡನ ಕರೆದು ಅಯ್ಯೋ ನಿಮ್ಮ ಅಮ್ಮ ನೋಡ್ರಿ ಹೇಳ್ತಾ ಇಲ್ಲ ಅಂಥೇಳಿ ಅತ್ತೆ ಇನ್ಮೇಲೆ ಇಷ್ಟು ಚೆನ್ನಾಗಿರೋ ಉಪ್ಪಿನಕಾಯಿ ಹಾಕೋರು ಯಾರು ನನಗೆ ಇನ್ಯಾರು ಉಪ್ಪಿನಕಾಯಿ ಕೊಡ್ತಾರೆ ಅಂತ ಹಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಆವಾಗ ಅತ್ತೆ ನಿನ್ನ ಬಾಯಿಂದನೇ ಬರಲಿ ಅಂತ ನಾನು ಹಿಂಗೆ ಮಾಡಿದ್ದು ಅಂಥೇಳಿ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅವಾಗ ಹೇಳ್ತಾಳೆ, ನಿನ್ನ ಮನೆಯಲ್ಲಿ ನೀನೇ ಯಾಕೆ ಕದ್ದು ತಿಂತೀಯಾ, ನಿನ್ನೆ ಮನೆ ಇದು ಅಂತ ಸೊಸೆಗೆ ಹೇಳ್ತಾಳೆ. ಅಂದರೆ ನಿನ್ನ ಮನೆ ಇದು, ನಿನ್ನ ಜವಾಬ್ದಾರಿ, ನಿನ್ನ ಮನೆಯಲ್ಲಿ ನೀನು ಯಾಕೆ ಕದಿಯೋದು ಅಂತ ಹೇಳಿದಾಗ ಸೊಸೆಗೂ ಇಲ್ಲ ಅತ್ತೆ ನನಗೆ ಅರ್ಥ ಆಯಿತು ನನ್ನ ಜವಾಬ್ದಾರಿ, ನನ್ನ ನೀತಿ ಮಿತಿ ಅಂತೇಳಿ ಅವಾಗ ಅನ್ಯೋನ್ಯವಾಗಿರ್ತಾರೆ ಅಂತ. ಅದ್ಭುತ. ಮುಂದಿನ ಸೆಷನ್ಗೆ ಹೋಗೋಣ. ನೀವು ಮಾತಾಡೋದಿದೆ, ಸಾಹೇಬ್ರದ್ದು ಒಂದು ಡೀಟೇಲ್ ಆಗಿ ಮಾತಾಡೋದೆ, ಹೊಟ್ಟೆ ಅವರು ಬಾಲ್ಯ, ಅವ್ರ ಬದುಕು, ಅಪ್ಪ ಅಮ್ಮ, ಊರು